ಗಟ್ಟಿಯಾಗಿ ಒಮ್ಮೆ ಬಿಗಿದಪ್ಪುವೆಯ ಗೆಳತಿ. ಯಜಮಾನ್ರೆ ನೀವಾ? ನಾನು ಏನ್ ನಿಮ್ಮ ಅವತಾರ? ಎಲ್ಲ ನಿನಗೋಸ್ಕರ. ನೀನೇ ಹೇಳ್ದಲ್ವಾ, ಆಳು ಅರಸನ ಮಧ್ಯೆ ಭೂಮಿ ಆಕಾಶದಷ್ಟು ಅಂತರ ಇದೆ ಅಂತ. ಆ ಅಂತರನ ದಾಟಿ ಬಂದಿದ್ದೀನಿ. ನಾನು ಅಡ್ಗೆಯವನಾದ್ರೆ ನೀನು ನನ್ನ ದೂರ ಇಡಲ್ಲ ಅಲ್ವಾ? ಇವಳು ಮಾಡಿದ ಕೆಲಸಕ್ಕೆ ಸಂಬಳ ತಗೊಂಡು ಹೋಗೋದು ಬಿಟ್ಟು ನನ್ನ ಮಗನ ಮದುವೆ ಬಗ್ಗೆ ನನಗೆ ಸಲಹೆ ಕೊಡಕ್ಕೆ ಬರ್ತಾಳೆ. ಇನ್ನು ಮುಂದೆ ನಿನ್ನ ಸ್ಥಾನ ಮಾನ ಏನು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ನಡ್ಕೊಂಡಿಯೋ ಸರಿ. ವೇಷ ಬದಲಾಯಿಸಿದ ತಕ್ಷಣ ವಾಸ್ತವ ಬದಲಾಗೋದಿಲ್ಲ ಅಲ್ವಾ? ಆ ಘಟನೆ ನನ್ನ ಪಾಲ್ಗೆ ಕಟುವಾಗಿದೆ, ಕಹಿಯಾಗಿದೆ. ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ. ದಯವಿಟ್ಟು ಇನ್ಮೇಲೆ ಈ ರೀತಿ ಆಟ ಆಡಿಸೋ ಪ್ರಯತ್ನ ಮಾಡಬೇಡಿ. ಮರೆತೆ ಬಿಡುವೆನು ಜಗವ ನಡುವೆ, ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ. ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ, ನೀನೆ ನನ್ನ ಸ್ವಂತ ಅಂತ ಲೋಕಕ್ಕೆಲ್ಲ ಕೂಗಿ ಹೇಳೋ ಆಸೆ. ಆ ಥರ ವೇಷ ಹಾಕ್ಕೊಂಡು ನಮ್ಮಿಬ್ಬರು ಮಧ್ಯೆ ಇರೋ ಅಂತಸ್ತಿನ ಅಂತರನ ದೂರ ಮಾಡೋದಕ್ಕೆ ನಾನು ರೆಡಿದ್ದೀನಿ ಅಂತ ಅಂದರು. ಅವಳು ನನ್ನ ಮಾತನ್ನು ಕೇಳಿದೆ, ನಾವಿಬ್ಬರು ದೂರ ಆಗೋದೇ ಒಳ್ಳೆಯದು ಅಂತ ಅಂದ್ಲು. ಇಲ್ಲ ಪ್ರೀತು, ನನಗೆ ಅವಳನ್ನ ಬಿಟ್ಟಿರೋದಕ್ಕಾಗಲ್ಲ. ಪ್ಲೀಸ್ ನೀನೇನಾದರೂ ಮಾಡು. ಏನು ಬ್ರೋ ಇದು? ಇಷ್ಟೆಲ್ಲ ಆಗಿದೆ ಅಂದರೆ ನೀವು ಲವಲ್ಲಿ ಸೆಕೆಂಡ್ ಸ್ಟೇಜ್ ತಲುಪಿದ್ದೀರಾ ಅಂತ ಅರ್ಥ. ಏನು ಸೆಕೆಂಡ್ ಸ್ಟೇಜಾ? ಇನ್ನು ಎಷ್ಟು ಸ್ಟೇಜ್ ಇದೆ ಪ್ರೀತು? ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇನ್ನೂ ತುಂಬ ಇದೆ ಬ್ರೋ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ಇದನ್ನೆಲ್ಲ ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದೇ ನಂಗೆ ಟೆನ್ಷನ್ ಆಗಿರೋದು. ಏನು ಪ್ರೀತು, ತಮಾಷೆ ಮಾಡ್ತಾ ಇದೆಯಾ? ನಿನ್ನಿಂದ ಉತ್ತರ ಸಿಗುತ್ತೆ ಅಂತ ನಿನ್ನ ಹತ್ರ ಬಂದರೆ ಉಲ್ಟಾ ನೀನೇ ನನಗೆ ಪ್ರಶ್ನೆ ಕೇಳ್ತಾ ಇದೆಯಾ? ಅಲ್ಲ ಬ್ರೋ, ಲೈಫಲ್ಲಿ ಸೃಷ್ಟಿ ಆಗುವಂಥ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರನೂ ಉತ್ತರ ಕೇಳ್ತೀಯಾ? ಕೆಲವು ಸಿಚುವೇಶನ್ನ, ಕೆಲವು ಪ್ರಾಬ್ಲಮ್ಸ್ನ ನೀನೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓ, ನಾನು ಫೇಸ್ ಮಾಡದೇ ಇರುವಂಥ ಸಿಚುವೇಶನ್ಸಾ? ಸರಿ ಬಿಡು, ಏನೋ ಲವ್ವಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿನ್ನ ಹತ್ರ ಬಂದು ಕೇಳಿದ್ರೆ ಈ ಥರ ಮಾತಾಡ್ತೀಯಾ? ಬೇಡ ಬಿಡು, ಇದರಲ್ಲಿ ನಿನ್ಗೆ ಯಾವ ಹೆಲ್ಪು ನನಗೆ ಬೇಡ. ನನ್ನ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ ಕಂಡು ಇಟ್ಕೊಳ್ತೀನಿ. ಅಲ್ಲ ಬ್ರೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಬ್ರೋ. ನಿಂತ್ಕೊಳ್ಳಿ. ಇಲ್ಲ ರಘು, ಭವ, ಮೋಹನ್, ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಿ. ಅದು ಸರಿ, ಬಂದವರು ಅಲ್ಲೇ ಯಾಕೆ ಮಾತಾಡ್ತಾ ನಿಂತಿದ್ದೀರಾ? ಒಳಗಡೆ ಬರ್ಬೇಕು ತಾನೆ? ನಾವಾಗ ನಿಂತಿಲ್ಲ, ನಿಮ್ಮ ಅಕ್ಕ ನಿಲ್ಸಿರೋದು. ಅಲ್ಲ ಅಖಿಲ, ನಮ್ಮನ್ನ ಯಾಕೆ ಇಲ್ಲೇ ನಿಲ್ಲಿಸ್ದೆ? ಹೇಳ್ತೀನಿ ರಘು. ದಾಮಿನಿ, ಅಕ್ಕ, ಆರತಿ ತಗೊಂಬರಕ್ಕೆ ಹೇಳು. ಏ ಪಾರ್ವತಿ, ಆರತಿ ತಗೊಂಡ್ಬಾರೆ. ಅಲ್ಲ ಅಖಿಲ, ಆರತಿ ಇಲ್ಲ ಯಾಕೆ? ಇಷ್ಟು ದಿನ ಆದ್ಮೇಲೆ ಮನೆಗೆ ಬರ್ತಿದ್ದೀರಾ. ಹೊರಗಡೆ ಓಡಾಡುವಾಗ ಅದೆಷ್ಟು ಜನರ ದೃಷ್ಟಿ ತಾಕಿದೆಯೋ.
ಆ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ಬಿಡ್ಲಿ ಅಂತಾನೆ ಆರತಿ ತಗೊಂಬರಕ್ಕೆ ಹೇಳಿದ್ದು. ಆಯಿತು, ನೀನು ಹೇಳಿದ್ಮೇಲೆ ಬೇಡ ಅನ್ನೋಕ್ಕಾಗುತ್ತಾ? ಅದಕ್ಕೆ ಆರತಿ ನನಗೆ ಇಬ್ರಿಗೂ ಸೇರಿನೇ ಆರತಿ ಮಾಡೋದು. ಡ್ಯಾಡ್ ಯಾವಾಗ ಬಂದ್ರಿ? ಪ್ರೀತು, ಜಸ್ಟ್ ನಾವು. ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆದಿತ್ಯ. ಏನಮ್ಮ ಪಾರ್ವತಿ, ಹನುಮಂತನ ಹುಡುಕ್ತಿದ್ಯಾ? ಅಯ್ಯೋ, ಅವ್ರು ಬರೋದು ಇನ್ನೂ 1 ತಿಂಗಳಾಗುತ್ತಮ್ಮ. ಯಾಕೆ? ನೀನು ನೋಡೋಕೆ ಅವ್ರಿಗೆ ಇಷ್ಟ ಇಲ್ವಂತೆ, ಅದಕ್ಕೆ. ಮೋಹನ್, ತಮಾಷೆ ಸಾಕು. ಅಪ್ಪ ಬರ್ತಾರೆ ಅಂತ ನಮ್ಮ ಮಕ್ಕಳ ಥರ ಅವಳು ಕಾಯ್ತಿರ್ಲಿಲ್ವಾ? ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಅಪ್ಪನ ನೋಡೋ ಆಸೆ ಜಾಸ್ತಿ ಇರುತ್ತೆ. ಪಾರ್ವತಿ, ಹನುಮಂತು ಗಣಿ ಜೊತೆ ಮನೆಗೆ ಹೋದ, ನೀನು ಹೋಗಿ ನೋಡಪ್ಪ. ಸರಿ ಅಪ್ಪ. ಬಲಗಾಲಿಟ್ಟು ಒಳಗೆ ಬನ್ನಿ. ನೀವೇನೇ ಹೇಳಿ ಅತ್ತಿಗೆ, ನಮ್ಮೂರೇ ನಮ್ಗೆ ಚಂದ. ಮೋಹನ್, 10 ಊರು ಸುತ್ತದ ಮೇಲೆ ಗೊತ್ತಾಗೋದು ನಮ್ಮೂರು ನಮ್ಗೆ ಚಂದ ಅಂತ. ಏನ್ರಿ ಹಿಂಗೆ ಕಿಸಿ ಅಂತ ನಕ್ಕೊಂಡು ನಿಂತಿರ್ತೀರಾ? ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರ್ರಿ. ಆಯ್ತು ದಾಮು, ಈಗ ಸ್ನಾನ ಮಾಡ್ಕೊಂಬಂದ್ರೆ ನಂಗೇನು ಕೊಡ್ತೀಯಾ? ಟವಲ್ಲು ಶರ್ಟ್. ಅಪ್ಪ ಪರು, ಯಾಕಮ್ಮ ಅಳ್ತಿದೀಯಾ? ಯಾರಾದ್ರೂ ಏನಾದ್ರು ಅಂದ್ರೇನೆ? ದೇವ್ರಂತಿರೋ ಅಖಿಲಮ್ಮ ನನಗೆ ಬೈದ್ರು ಅಂತ ಹೇಗೆ ಹೇಳಿ? ಏನಾಯ್ತೆ ಮಗಳೇ, ಯಾಕೆ ಸಪ್ಪಗಿದೀಯಾ? ನಿನ್ನ ನೋಡಿ ತುಂಬ ದಿನ ಆಯ್ತಲ್ಲಪ್ಪ, ಅದಕ್ಕೆ ಅಳು ಬಂತು. ಅದು ಅಲ್ಲದೆ ಮೋಹನ್ ಸರ್ ಬೇರೆ ನೀನು ಇನ್ನೂ 1 ತಿಂಗಳು ಬಿಟ್ಕೊಂಡು ಬರ್ತೀಯ ಅಂತಂದರು. ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಆಮೇಲೆ ಗೊತ್ತಾಯ್ತು ಅದೆಲ್ಲ ತಮಾಷೆಗೆ ಅಂತ. ನೋಡಿದ್ಯಾ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಹಾಗೆ ಹೇಳಿರ್ತಾರೆ. ನಿನ್ನ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲಪ್ಪ. ಅದು ನನಗೆ ಗೊತ್ತಿಲ್ವೇನೆ? ನಾನು ಬಂದಾಯ್ತಲ್ಲ, ಇನ್ನೆಲ್ಲೂ ಹೋಗಲ್ಲ ಬಿಡು. ಅದು ಸರಿ, ಗಣಿ ನಿನ್ನ ಜೊತೆನೇ ಇದ್ದಾನೆ ಅಂತ ಹೇಳಿದ್ರಲ್ಲಪ್ಪ, ಎಲ್ಲೋನು? ನನ್ನ ಜೊತೆನೇ ಇದ್ದಮ್ಮ. ನಾನಿಲ್ಲಿದ್ದೀನಿ. ನೋಡಪ್ಪ ಅವನ್ನ. ಅಪ್ಪ 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 ಅಪ್ಪ. ಲೇ ಕಳ್ಳನ ಬಗ್ನೆ, ನಿಮ್ಮ ಅಕ್ಕನ್ನೇ ಆಡ್ಕೊಡ್ತೀಯಾ? ಹೋಗಪ್ಪ, ಈ ಅಪ್ಪಂದ್ರಿಗೆ ಯಾವಾಗಲೂ ಹೆಣ್ಮಕ್ಳ ಮೇಲೆ ಸೆಂಟಿಮೆಂಟು ಅಂತ ನಿನ್ನಿಂದನೂ ಪ್ರೂವ್ ಆಗೋಯ್ತು. ಈ ಗಂಡು ಮಕ್ಳು ಸೆಂಟಿಮೆಂಟ್ಗೆ ಬೆಲೆನೇ ಇಲ್ಲ ಅಲ್ವಾ? ಹಾ ಮಗನೇ, ದುಡ್ಡು ಕೊಟ್ಟರೆ ಸೆಂಟಿಮೆಂಟು ತಾನಾಗೆ ಬರುತ್ತೆ. ಅದೇಗೆ? ಈಗ ಚಿಪ್ಸ್ಗೆ ದುಡ್ಡು ಬೇಕು ಅಂತ ಇಸ್ಕೊಂಡು ಹೋದ್ಯಲ್ಲಪ್ಪ, ಅದಕ್ಕೆ ಈ ನಾಟಕ ಮಾಡ್ತಿದೀಯ.
ದುಡ್ಡು ಕೊಡದೇ ಇದ್ದಿದ್ರೆ ಮನ್ಸಲ್ಲೇ ನನ್ನನ್ನು ಬೈಕೊಂಡು ಮೂಲೆ ಸೇರ್ಕೋತಾ ಇದ್ದೆ. ಇದೇ ತಾನೇ ಗಂಡ್ಮಕ್ಳ ಬುದ್ಧಿ. ಅಪ್ಪ ಯಾವತ್ತು 5 ಬೆಳ್ಳು ಒಂದೇ ಥರ ಇರಲ್ಲ. ನಾನು ಬೇರೆ ಹುಡುಗರ ಥರ ಅಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಲ್ವಾನಪ್ಪ? ಮುಂದಕ್ಕೆ ನಿಮ್ಮನ್ನ ಹೇಗೆ ನೋಡ್ಕೋತೀನಿ ಗೊತ್ತಾ? ಹೇಗೆ ನೋಡ್ಕೋತೀಯ? ಅದನ್ನ ಈಗ ಹೇಳಲ್ಲ, ನಾಳೆ ಹೇಳ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೇಳ್ತೀಯ ಅಲ್ವಾ? ಅದಂಗೆ ಗೊತ್ತು? ಆಗ್ಲೇ ತಾನೇ ನೀನು ಕುರ್ಕುಲ್ ತಿಂಡಿಗೆ ನನ್ನ ಹತ್ರ ಕಾಸು ಕೇಳಕ್ಕೆ ಬರೋದು. ಪಾರು, ಗೊತ್ತಾಯ್ತಾ ಗಂಡು ಮಕ್ಳ ಬುದ್ಧಿ ಎಂಥದ್ದು ಅಂತ? ನಡಿ ಪಾರು, ಕಣ್ಣನ್ ಮಗನೇ. ರಘು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಪ್ಪೇ ಮಾಡದಿರೋ ನನ್ನ ಪ್ರೀತಿ ಹೆಂಡ್ತಿನ ಯಾವ ಕಾರಣಕ್ಕೆ ಕ್ಷಮಿಸಲಿ? ನಾನು ನಿಮ್ಮ ಪ್ರೀತಿ ಹೆಂಡ್ತಿನೇ ಆಗಿರ್ಬೋದು, ಆದರೆ ನಾನು ಮನುಷ್ಯಳು. ನನ್ನಿಂದನೂ ತಪ್ಪಾಗುತ್ತೆ. ಹಾಗಾದಾಗ ಕ್ಷಮೆ ಕೇಳಬೇಕಾದ್ದು ನನ್ನ ಕರ್ತವ್ಯ ಅಲ್ವಾ? ಆಯಿತು ಮೇಡಮ್, ನಿಮ್ಮ ಮಾತು ನಾನು ಒಪ್ತೀನಿ. ಆದರೆ ಕ್ಷಮಿಸುವಂಥ ತಪ್ಪು ಏನು ಮಾಡಿದ್ದೀರಾ ಅಂತ ಹೇಳ್ತೀರಾ? ನಾನು ನಿಮ್ಮ ಜೊತೆ ಊರಿಗೆ ಬಂದಿದ್ದೆ, ಆದರೆ ಮಕ್ಕಳನ್ನ ಬಿಟ್ಟಿರೋಕ್ಕಾಗದೆ ನಾನು ವಾಪಸ್ ಇಲ್ಲಿಗೆ ಬಂದುಬಿಟ್ಟೆ. ಅವ್ರು ನಿಮಗೂ ಮಕ್ಕಳು, ನಿಮಗೂ ಅವ್ರ ಮೇಲೆ ನನ್ನಷ್ಟೇ ಪ್ರೀತಿ ಇದೆ, ಕಾಳಜಿ ಇದೆ. ಇದೆಲ್ಲ ಗೊತ್ತಿದ್ರೂ ನಿಮ್ಮನ್ನು ಮಾತ್ರ ಅಲ್ಲಿ ಬಿಟ್ಟು ಇಲ್ಲಿ ಬಂದುಬಿಟ್ಟೆ. ಈ ಕಾರಣಕ್ಕೆ ನಿಮಗೇನಾದರೂ ನನ್ನ ಮೇಲೆ ಕೋಪ ಇದ್ದರೆ ಕ್ಷಮಿಸ್ಬಿಡಿ ಅಂತ ಕೇಳಿದೆ. ಅಖಿಲ, ನೀನು ಮದುವೆ ಆಗಿ ಇಷ್ಟು ವರ್ಷ ಆಯಿತು. ನಾನು ಏನು ಅಂತ ನೀನು ಚೆನ್ನಾಗಿ ಗೊತ್ತಲ್ವಾ? ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ಸರಿಯಾಗೇ ಇರುತ್ತೆ. ಅದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಹಾಗಾಗಿ ಕ್ಷಮೆ ಕೇಳೋ ಪ್ರಮೇಯನೇ ಬರಲ್ಲ. ತಂದೆ ಮಕ್ಕಳ ಜನ್ಮಕ್ಕೆ ಕಾರಣ ಆಗ್ಬೋದು, ಆದರೆ ತಾಯಾದವಳು ತನ್ನ ರಕ್ತನೇ ಹಾಲನ್ನಾಗಿ ಮಾಡಿ ಮಕ್ಕಳು ಕುಡಿಸ್ತಾಳೆ. ಅದಕ್ಕೆ ತಂದೆಗಿಂತ ತಾಯಿಗೆ ಮಕ್ಕಳನ್ನ ನೋಡೋ ತುಡಿತ ಜಾಸ್ತಿ ಇರುತ್ತೆ. ಅಖಿಲ, ನಿನ್ನ ವಿಷಯದಲ್ಲಿ ನನಗೆ ಯಾವತ್ತೂ ಎರಡನೇ ಯೋಚನೆ ಬರಲ್ಲ. ನಿನಗೆ ಮಕ್ಕಳನ್ನ ನೋಡೋ ತುಡಿತ ಹೆಚ್ಚಾಗಿದ್ರೆ ನನಗೆ ನಿನ್ನನ್ನು ನೋಡೋ ತವಕ ಇತ್ತು. ಅದಕ್ಕೆ ಎಲ್ಲ ಕೆಲಸಗಳು ಬೇಗ ಮುಗಿಸ್ಕೊಂಡು ಓಡೋಡು ಬಂದೆ. ನಿನ್ನನ್ನು ನೋಡಿದೆ, ಮನಸ್ಸು ನಿರಾಳ ಆಯಿತು. ಏನಾಯ್ತು ರಘು? ಅಖಿಲ, ನಿನ್ನ ನೋಡಿದ ಖುಷಿನಲ್ಲಿರುವಾಗಲೇ ಮನಸ್ಸಲ್ಲಿ ಒಂದು ಸಣ್ಣ ಯೋಚನೆ ಹುಟ್ಕೊಳ್ತು. ಯಾರ ಬಗ್ಗೆ ರಘು? ನಮ್ಮ ಆದಿತ್ಯ ಬಗ್ಗೆ. ಆದಿ ಬಗ್ಗೆನಾ? ಹಾಂ, ನಾನು ಮನೆಗೆ ಬಂದಾಗ ಅವನನ್ನು ಗಮನಿಸಿದೆ. ಅವನ ಮುಖದಲ್ಲಿ ಎಂದಿನಂತೆ ಇರೋ ಆ ಖುಷಿ ನಗು ಕಾಣಿಸ್ಲಿಲ್ಲ. ಯಾಕೆ? ಏನಾದರೂ ಬಿಸ್ನೆಸ್ ಟೆನ್ಷನಾ? ಬಿಸ್ನೆಸ್ ಟೆನ್ಷನ್ನು ಅಂಥದ್ದೇನೂ ಇಲ್ವಲ್ಲ. ನನ್ನ ಮಗನ ಮದುವೆ ಬಗ್ಗೆ ನನಗೆ ಸಲಹೆ ಕೊಡಕ್ಕೆ ಬರ್ತಾಳೆ. ಹಾ, ಪಾರ್ವತಿ ಮಾತಿಗೇನಾದರೂ ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ? ಏನು ಮಾತು? ಆದಿ ಮದುವೆ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ ನನಗೆ ಸಲಹೆ ಕೊಡಕ್ ಬಂದ್ಲು. ಮೊದಲೇ ಬಂಧುಗಳು, ಗೊತ್ತಿರೋರು ಎಲ್ಲ ಫೋನ್ ಮಾಡಿ ಮಾಡಿ ಇದೇ ವಿಷಯದ ಬಗ್ಗೆನೇ ತಲೆ ತಿಂತಾ ಇದ್ದಾರೆ. ನನಗೂ ತಲೆ ಕೆಟ್ಟೋಗಿತ್ತು. ಅದೇ ಸಮಯದಲ್ಲಿ ಇವಳು ಬಂದು ಈ ಥರ ಸಲಹೆ ಕೊಟ್ಟಾಗ ಕೋಪ ಬಂದು ಚೆನ್ನಾಗಿ 4 ಬೈದ್ಬಿಟ್ಟೆ. ಬೈಸ್ಕೊಂಡ್ಲು. ಕೆಲಸದವರು ತನ್ನ ಮದುವೆ ಬಗ್ಗೆ ಹೀಗೆಲ್ಲ ಮಾತಾಡೋ ಹಾಗಾಗೋಯ್ತಲ್ಲ ಅಂತ ಆದಿಗೆ ಬೇಜಾರಾಗಿರ್ಬೋದು ರಘು. ಆದಿತ್ಯ, ಅಪ್ಪ, ಮನೇಲಿ ಎಲ್ಲರೂ ಖುಷಿಯಾಗಿರುವಾಗ ನೀನು ಮಾತ್ರ ಯಾಕೆ ಸಪ್ಪಗಿದೆಯಾ ಅಂತ ಗೊತ್ತಾಯ್ತು. ಅಂದರೆ ನಾನು ಪಾರ್ವತಿಗೆ? ಹೌದಪ್ಪ,
ನಮ್ಮ ಮನೆ ಕೆಲಸದ ಹುಡುಗಿ ಪಾರ್ವತಿ ನಿನ್ನ ಮದುವೆ ಬಗ್ಗೆ ಅಮ್ಮನ ಹತ್ರ ಮಾತಾಡಿದ್ಲು ಅಂತ ತಾನೆ ಏನು ಬೇಜಾರಾಗಿರೋದು? ಅಲ್ಲ ಅಪ್ಪ, ಮತ್ತೆ ಅಮ್ಮ ಪಾರ್ವತಿಗೆ ಆ ರೀತಿ ಮಾತಾಡಬಾರ್ದಾಗಿತ್ತು. ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲಪ್ಪ. ಪಾರ್ವತಿ ಜೊತೆ ಅಮ್ಮ ತುಂಬ ರೂಢಾಗಿ ಬಿಹೇವ್ ಮಾಡಿದ್ರು. ಪಾಪ ಪಾರ್ವತಿ ಎಲ್ಲರೂ ನಮ್ಮವರೇ ಅನ್ನೋ ಸಲಿಗೆಯಿಂದ ನನ್ನ ಮದುವೆ ವಿಷಯ ಮಾತಾಡಿದ್ರು. ಅದು ಅಮ್ಮಂಗೆ ಇಷ್ಟ ಆಗಿರಲಿಲ್ಲ ಅಂತಿದ್ರೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಬೇರೆ ರೀತಿಲಿ ಬುದ್ಧಿವಾದ ಹೇಳಬೇಕಿತ್ತು. ಆದರೆ ಅಮ್ಮ, ನೀನು ಈ ಮನೆ ಕೆಲಸದೋಳು, ನಿನ್ನ ಸ್ಥಾನದ ಬಗ್ಗೆ ಅರಿವಿರಲಿ, ನೀನು ಎಲ್ಲಿರಬೇಕೋ ಅಲ್ಲಿರು ಅಂತ ಎಲ್ಲರ ಮುಂದೆ ಅವಮಾನ ಮಾಡಿದ್ರು. ಪಾಪ ಪಾರ್ವತಿ ನನ್ನ ವಿಚಾರವಾಗಿ ಅವಳು ಬಯಸ್ಕೊಳ್ಳೋ ಹಾಗಾಯಿತು. ಪಾಪ ಅದೆಷ್ಟು ನೋವಾಗಿರಲ್ಲ. ಅಂದರೆ ನಿನ್ನ ಬೇಸರಕ್ಕೆ ಕಾರಣ ಪಾರ್ವತಿ ನಿನ್ನ ಮದುವೆ ವಿಚಾರ ಅಮ್ಮನ ಹತ್ರ ಮಾತಾಡಿದ್ಲು ಅಂತನಾ, ಅಥವಾ ಅಮ್ಮ ಪಾರ್ವತಿನ ಬೈದು ಅವಮಾನ ಮಾಡಿದ್ದಕ್ಕ? ಅಮ್ಮ ಅವಮಾನ ಮಾಡಿದ್ರು ಅಂತ. ನೋಡಪ್ಪ ಆದಿತ್ಯ, ನಿನಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಕೊರಗು ನಿಮ್ಮ ಅಮ್ಮನಿಗಿದೆ. ಅದರ ಜೊತೆಗೆ ಸ್ನೇಹಿತರು, ಪರಿಚಯಸ್ಥರು ಪದೇ ಪದೇ ಫೋನ್ ಮಾಡಿ ನಿನ್ನ ಮದುವೆ ಬಗ್ಗೆ ವಿಚಾರಿಸ್ತಾನೇ ಇರ್ತಾರೆ. ಈ ಸಂದರ್ಭದಲ್ಲಿ ಪಾರ್ವತಿ ನಿನ್ನ ಮದುವೆ ಬಗ್ಗೆ ಅಮ್ಮನ ಹತ್ರ ಮಾತಾಡಿದಾಗ ಸಹಜವಾಗಿ ಅವಳು ಕೋಪ ಬಂದಿರುತ್ತೆ, ಸ್ವಲ್ಪ ಬೈದಿರ್ತಾಳೆ. ಆದರೆ ಪಾರ್ವತಿಗೆ ಅವಮಾನ ಮಾಡಬೇಕು ಅಂತ ಖಂಡಿತ ಉದ್ದೇಶ ಇರಲ್ಲ. ಒಂದು ಮಾತಂತೂ ಸತ್ಯ, ಅಖಿಲ ನಗು ಮೇಲೆ ಇಡೀ ಅರಸನ ಕೋಟೆ ನೆಮ್ಮದಿ ಅಡಗಿದೆ ಅನ್ನೋದನ್ನು ನೀನು ಮರಿಬೇಡ. ನೋಡು ಆದಿತ್ಯ, ಒಂದಷ್ಟು ಹುಡುಗಿರ ಫೋಟೋಸು ಶಾರ್ಟ್ ಲಿಸ್ಟ್ ಮಾಡಿ ನಿನ್ಗೆ ಇಮೇಲ್ ಮಾಡಿದ್ದೀನಿ. ಅಷ್ಟು ಹುಡುಗಿರು ನಿನ್ನನ್ನು ಒಪ್ಕೊಂಡಿದ್ದಾರೆ. ಅದರಲ್ಲಿ ನಿನಗೆ ಯಾವ ಹುಡುಗಿ ಓಕೆ ಅಂತ ಹೇಳಿದ್ರೆ ಆ ಹುಡುಗಿ ಜೊತೆ ಆದಷ್ಟು ಬೇಗ ಮದುವೆ ಮಾಡ್ತೀವಿ. ನಿಮ್ಮ ಅಮ್ಮನೂ ನೆಮ್ಮದಿಯಾಗಿರ್ತಾಳೆ. ಎಲ್ಲರಿಗೂ ನಿಮ್ಮ ಅನಿವಾರ್ಯಗಳು, ನಿಮ್ಮ ಕಾರಣಗಳು. ನನಗೂ ಒಂದು ಮನಸ್ಸಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ನೀವು ಮದುವೆ ಆಗೋ ಅಂದ ತಕ್ಷಣ ಯಾವುದೋ ಒಂದು ಹುಡುಗಿ ಕತ್ತಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋದಕ್ಕೆ ಆಗಲ್ಲಪ್ಪ. ಐ ಆಮ್ ಸಾರಿ. ಹಲೋ, ಹಾಯ್ ಅನ್ಯ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಹೇಳಿ ಸರ್? ಅಲ್ಲ, ನೀವು ತುಂಬ ಟೆನ್ಷನಲ್ಲಿರೋ ಥರ ಇದೆ. ಅದು ಇವತ್ತಮ್ಮ ಪಾರ್ವತಿಗೆ ಬೈದ್ಬಿಟ್ರು. ಬೈದ್ಬಿಟ್ರಾ? ಯಾಕೆ? ನಾನು ಹೇಗೆ ದಾಮಿನಿ ಮೇಡಮ್ ಹತ್ರ ಸಿಕ್ಕಾಕೊಂಡೋ ಅದೇ ರೀತಿ ನಿಮ್ಮನ್ನ ಅಮ್ಮನ ಹತ್ರ ಸಿಕ್ಕಾಕ್ಸ್ತೀನಿ. ಚಾಲೆಂಜ್. ದೊಡ್ಡೇಶ್ವರಿ ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರೋದೇನೋ. ಇನ್ನು ಮುಂದೆ ನಿನ್ನ ಸ್ಥಾನ ಮಾನ ಏನು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ನಡ್ಕೊಂಡಿಯೋ ಸರಿ. ಇಷ್ಟ ಆಯ್ತು ಅನನ್ಯ. ಛೇ, ಇವರಿಬ್ರು ಆದಷ್ಟು ಬೇಗ ಒಂದಾಗ್ಲಿ ಅಂತ ನಾನು ಪ್ರಯತ್ನ ಪಡ್ತಿದ್ರೆ ಇವರಲ್ಲಿ ಕಿತ್ತಾಡ್ಕೊಂಡಿದಾರಲ್ಲ. ಇಷ್ಟೆಲ್ಲ ಆಯ್ತಾ ಸರ್? ಸರಿ, ಈಗ ನಾನೇನು ಮಾಡಬೇಕು ಸರ್? ಪಾರ್ವತಿ ಹತ್ರ ಮಾತಾಡಿ ಅವಳಿಗೆ ಸಮಾಧಾನ ಮಾಡಿ ಮತ್ತೆ ಅವಳು ನನ್ನ ಹತ್ರ ಮೊದಲಿನ ಥರ ಇರೋ ಥರ ಮಾಡಬಹುದಾ ಪ್ಲೀಸ್? ಯಾಕೆಂದರೆ ಈ ಲವ್ ವಿಷಯದಲ್ಲಿ ಪಾರ್ವತಿ ನಿಮ್ಮನ್ನ ತುಂಬ ನಂಬ್ತಾಳೆ. ಹಾಗಾಗಿ ನೀವು ಹೇಳಿದ್ರೆ ನಿಮ್ಮ ಮಾತನ್ನು ಕೇಳ್ತಾಳೆ. ಐ ಆಮ್ ಸಾರಿ ಸರ್, ಈ ಕೆಲಸ ನನ್ನಿಂದ ಆಗಲ್ಲ. ಅನನ್ಯ, ಯಾಕೆ ಸರ್, ಶಾಕ್ ಆಯ್ತಾ? ಡೋಂಟ್ ವರಿ, ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್ ಅನನ್ಯ. ಒಂದು ಸೆಕೆಂಡ್ ನನಗೆ ಭಯನೇ ಆಗೋಗಿತ್ತು ನೀವೇ ಈ ರೀತಿ ಮಾತಾಡಿದ್ದು ಅಂತ. ಸುಮ್ಮನೆ ರೇಗಿಸ್ತೆ ಸರ್.
ನೀವು ಪಾರ್ವತಿಯವರು ಒಂದಾಗಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ಲ. ಬಟ್ ಒಂದು ಕಂಡೀಷನ್. ಏನು? ಇನ್ಮೇಲೆ ನಿಮ್ಮಿಬ್ಬರ ಮಧ್ಯೆ ಈ ರೀತಿ ಸಮಸ್ಯೆ ಬರ್ದಿರೋ ಥರ ನೀವೇ ನೋಡ್ಕೋಬೇಕು. ಸರಿ ಅನನ್ಯ. ಹಾಗಾದರೆ ನಾಳೆನೇ ನಾನು ಬರ್ತೀನಿ. ಓಕೆ ಬಾಯ್ ಅನನ್ಯ. ಗುಡ್ ನೈಟ್. ಗುಡ್ ನೈಟ್ ಸರ್.